ಏ ಭಾಗ್ಯ, ಭಾಗ್ಯ. ಓ ಸುಬ್ಬಿ, ಬಾ. ಬರಕಲ್ಲ ಟೈಮ್ ಇಲ್ಲ, ಈಗ ಬಾಯ್ಲಿ ಒಂದು ವಿಷಯ ಹೇಳ್ಬೇಕು ನಾನು. ಏನಂತದ್ದು? ಏನು ಹೇಳು. ಅಯ್ಯೋ ನಿನ್ ಸೊಸೆನ್ ಕರಿ ಬೇಗ, ನಿನ್ ಸೊಸೆನ್ ಕರಿ. ನನ್ ಸೊಸೆನ? ಏನು ಏನಾಯ್ತು ಹೇಳು ಸುಬ್ಬಿ. ಇನಿ ಕರಿ, ಇಬ್ರು ಕೊಟ್ಟು ಹೇಳ್ತೀನಿ. ಹ್ಞೂ ಆಯ್ತಿರು. ಭಾಗ್ಯ, ಏ ಭಾಗ್ಯ, ಬಾಯ್ಲಿ. ಹೇಳಿ ಅತ್ತವ್ರೆ, ಯಾಕೆ ಏನಾಯ್ತು? ಇಲ್ಲಿ ನೋಡು ಸುಬ್ಬಿ ನಿನ್ನ ನೋಡ್ಕೊಂಡು ಬಂದಿದ್ದಾಳೆ, ಏನು ಅಂತ ಕೇಳೋಣ ನಡಿ. ಹೌದಾ, ನಡೀರಿ. ಏನು ಸುಬ್ಬಿ ಅವ್ವ ನನ್ನ ಹುಡುಕ್ತಾ ಬಂದ್ರಂತೆ, ಏನು ಹೇಳಿ? ಅಯ್ಯೋ ಏನಂತ ಹೇಳಿ? ನಿನ್ನ ಫ್ರೆಂಡ್ ಇದ್ದಾಳಲ್ಲ. ಫ್ರೆಂಡಾ? ಇದಾರೆ, ಹೇಳಿ ಯಾರು? ಅಯ್ಯೋ ಆ ಶಾಂತಿ ಅಂತ ಹುಡುಗಿಲ್ವಾ, ಆ ಹುಡುಗಿನ ಜಯಮ್ಮ ಮತ್ತೆ ಪ್ರೇಮಿ ಎತ್ಕೊಂಡು ಹೋಯ್ತಾ ಇದ್ರು ಆಟೋದಲ್ಲಿ ಕೂರಿಸ್ಕೊಂಡು. ಯಾಕೆ ಏನು ಅಂತ ಗೊತ್ತಾಗ್ತಾ ಇರ್ತಿಲ್ಲ, ಆದ್ರೆ ಎಲ್ಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಯ್ತಾ ಇದ್ದಾರೆ ಅವರು. ಏನೋ ಆಗಿದೆ, ಹೋಗು ಹೋಗು ನೀನು ಬೇಗ ನೋಡಕ್ ಹೋಗು. ಏನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರಾ ಶಾಂತಿನ? ನೆಸ್ಸಲ್ಲಿ ಹೇಳ್ಬೇಕು ನಿಮ್ಮಿಬ್ಬರಿಗೆ. ಇವ್ರ ಫ್ರೆಂಡ್ ಇಲ್ವಾ ಶಾಂತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ಅಲ್ಲಿ ಇವರು ಈಗ ಇವ್ರನ್ನ ಕಳಿಸ್ದೆ, ಅವ್ರ ಮಾವನ. ಹೋಗು ನಿನ್ನ ಸೊಸೆನ ಯಾಕೋ ಆಟೋದಲ್ಲಿ ಹಂಗೆ ಎತ್ಕೊಂಡು ಹೋಯ್ತಾ ಇದ್ದಾರೆ ಅಂತ. ಏನ್ ಮಾಡ್ಲೋ ಪಾಪಿ ಜಯಮ್ಮ, ಏನ್ ಮಾಡ್ಲೋ ನನ್ನ ಫ್ರೆಂಡಿಗೆ? ಅಯ್ಯೋ ಅತ್ತೆ ಅತ್ತೆ ನಡೀರಿ ಹೋಗೋಣ, ಫಸ್ಟು ಇಲ್ಲಿಂದ ಬೇಗ ಹೋಗೋಣ ನಡೀರಿ. ಅಯ್ಯೋ ನೀನೇ ಯಾಕೆ ಗಾಬರಿ ಪಡ್ತಾ ಇದ್ಯಾ? ಇರು ಕೇಳೋಣ ಏನಾಯ್ತು ಸಮಾಧಾನದಲ್ಲಿ. ಅವ್ರು ಏನೋ ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೋ ಇರು. ಏನ್ ಬಿಡಿಸಿ ಹೇಳಕ್ಕಿರೋದು? ಅವಳಿಗೆ ಏನೋ ಆಗಿದೆ, ಎತ್ಕೊಂಡು ಹೋಗ್ತಾ ಇದ್ರು ಈ ಪ್ರೇಮಿನು ಜಯಮ್ಮನು. ಎನ್ನೆಸಲಿ ಹೇಳಿ ನಿಮ್ಮಿಬ್ರಿಗೆ ಗುಬೆಗಳ. ನೋಡಿ ಅತ್ತವ್ರೆ ಎತ್ಕೊಂಡು ಹೋಗ್ತಿದ್ರಂತೆ. ನಡೀರಿ. ಯಾವ ಹಾಸ್ಪಿಟ್ಲ್ ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲೇನು 20 ಹಾಸ್ಪಿಟ್ಲ್ ಇದೆಯಾ? ಇರೋದೇ 2 ಹಾಸ್ಪಿಟ್ಲು. ನಡಿ, ಅಲ್ಲಿ ಹೋಗಿದ್ರು ಅಲ್ಲಿಗೆ ಇದಕ್ಕೆ ಹೋಗಿರ್ತಾರೆ. ಬೇಗ ಹೋಗೋಣ ನಡಿ. ಅಯ್ಯೋ ಏನಾಗಿದೆಯೋ ಏನೋ ಶಾಂತಿಗೆ, ಮೊದಲು ನಡೀರಿ ಬೇಗ ಹೋಗೋಣ. ಈ ಜಯಮ್ಮನ ಏನೋ ಮಾಡಿರ್ತಾಳೆ ಕಿತಾಪತಿ. ಅಯ್ಯೋ ಏನು ಮಾಡಿದಾಳು ಬೇವರ್ಸಿ. ಅಂಥದ್ದೇನು ಆಗಿರಲ್ಲ, ನೀನು ಯಾಕೆ ಗಾಬರಿ ಪಡ್ತೀಯಾ? ಹೋಗಿ ನೋಡೋಣ. ನೀನು ಯಾಕೆ ಭಯ ಪಡ್ತಾ ಇದೀಯಾ? ಇರು ಸುಮ್ಮನೆ. ಇದೆಲ್ಲ ಯಾವಾಗಾಯ್ತು ಸುಬ್ಬಿ? ಅಯ್ಯೋ ಇದೆಲ್ಲ ಇವಾಗಷ್ಟೇ ಆಯ್ತು. ಅದಕ್ಕೆ ಅವ್ರ ಮಾವಂಗೆ ತಿಳಿಸಿ ಡೈರೆಕ್ಟಾಗಿ ಈ ಕಡೆ ಓಡ್ಕೊಂಡು ಬಂದೆ. ಅಯ್ಯೋ ಪಾಪ ಹುಡುಗಿಗೆ ಏನು ಮಾಡಿದ್ರೋ ಏನೋ ಗೊತ್ತಿಲ್ಲ, ಎಲ್ಲ ಬಂದ್ಮೇಲೆ ಗೊತ್ತಾಯ್ತದೆ. ಹೋಗು ನೋಡೋಗು ಭಾಗ್ಯ ಅಂತ ಹೇಳಕ್ ಬಂದೆ ನಾನು. ಅದು ಬೇರೆ ಅವಳೊಬ್ಳೆ ಜಯ ಮೇತಿಲ್ಲ, ಪ್ರೇಮಿ ಬೇರೆ ಇದ್ಲಲ್ಲ, ಏನೋ ಕಿದಪತಿ ನಡೆಸಿರ್ತಾರೆ. ಸಾಮಾನ್ಯದವರು ಹೆಂಗಸರಲ್ಲ ಅವರಿಬ್ರು. ಅಯ್ಯೋ ಸುಬ್ಬಿ ನೀನು ಏನೇನು ತಿಳ್ಕೊಬೇಡ, ನನ್ನ ಸೊಸೆನೂ ಗಾಬರಿ ಮಾಡಬೇಡ, ಸುಮ್ಮನೆ ಇರು ನೀನು. ಏನೂ ಆಗಿರಲ್ಲ ಅಂಥದ್ದೇನು. ಅಯ್ಯೋ ಏನಾಗಿದೆಯೋ ಏನೋ ನನಗೇನು ಗೊತ್ತಾ? ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಆಟೋದಲ್ಲಿ ಮಾತ್ರ ನೋಡಿದೆ. ಆ ಜಯಮ್ಮನು ಪ್ರೇಮಿನು ದರ 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 ಅಂತ ಎತ್ಕೊಂಡು ಹೋಗ್ತಿದ್ದಾರೆ. ಅದೇನು ಮೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರಾ? ಹೌದಾ, ಸರಿ ಇರು, ನಾವು ಈಗಲೇ ಹೊಡ್ತೀವಿ. ಹೊಡಿ ಏನಾಗುಂಟು ಎಂತ ಆಗುಂಟು ಅಂತ ವಿಚಾರಿಸಿ ಆಮೇಲೆ ಬಂದು ನನಗೂ ಹೇಳಿ. ಸರಿ ಆಯಿತು. ಅತ್ತೆ ನಡೀರಿ ಅತ್ತೆ, ಬೇಗ ಹೋಗೋಣ ನಡೀರಿ ಅತ್ತೆ. ಭಾಗ್ಯ, ಏ ಭಾಗ್ಯ, ಮೆಲ್ಲೆ ಬಾರೆ, ಯಾಕೆ ಹಂಗೆ ಓಡ್ತಾ ಇದೆಯಾ? ಈಗಷ್ಟೇ ವಿಷಯ ಗೊತ್ತಾಯ್ತು. ಶಾಂತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಂತೆ. ಅದೇ ಬಂದು ಸುಬ್ಬಿ ಹೇಳ್ತಾ ಇತ್ತು. ನಿನಗೆ ಯಾರು ಹೇಳಿದ್ರು? ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಈಗ ಭಾಗ್ಯಗೆ ಗೊತ್ತುಂಟೋ ಗೊತ್ತಿಲ್ವೋ ಅಂತ ಗೊತ್ತಿಲ್ಲ. ಫೋನ್ ಮಾಡೋಣ ಅಂದರೆ ನೀ ಫೋನು ಎತ್ತುತ್ತಿಲ್ಲ. ಅದಕ್ಕೆ ಓಡ್ಕೊಂಡು ಬಂದಿದ್ದೀನಿ. ಬಾ ಬೇಗ ಹೋಗೋಣ, ಏನಾಗುಂಟೋ ಏನೋ ಗೊತ್ತಿಲ್ಲ. ಲಿಂಗಮ್ಮಕ್ಕ ಫಸ್ಟ್ ಹೋಗಿ ನೋಡೋಣ ಬಾ. ಭಾಗ್ಯ ಬೇಗ ನಡಿ. ಅಯ್ಯೋ ಅವಳು ಗಾಬರಿ ಮಾಡೋದಲ್ಲದೆ ನೀನು ಗಾಬರಿ ಆಗೋದು. ಸಮಾಧಾನ ಮಾಡ್ಕೋ, ಯಾಕಂದರೆ ಅವಳು ಗಾಬರಿ ಆಗಿದ್ದಾಳೆ. ನೀನು ಹಿಂಗೆ ಗಾಬರಿಯಿಂದ ಮಾತಾಡಿದ್ರೆ ಅವಳಿಗೂ ಅರ್ಜೆಂಟಾಗಿ ಭಯ ಆಗುತ್ತೆ, ಏನಾಗಿದೆಯೋ ನನ್ನ ಫ್ರೆಂಡಿಗೆ ಏನು ಅಂತ. ನೀನು ಸುಮ್ಮನೆ ಇರು. ಇಲ್ಲತ್ತೆ ನನಗೇನು ಮನಸ್ಸಿಗೆ ಸಮಾಧಾನ ಇಲ್ಲ. ಬೇಗ ನಡೀರಿ, ಇಲ್ಲೇ ಮಾತಾಡ್ಕೊಂಡಿದ್ರೆ ತುಂಬ ಟೈಮ್ ಆಗುತ್ತೆ. ನಡೀರಿ, ಆಟನೂ ಸಿಗಲ್ಲ ಬೇಗ. ಹೌದೌದು ಪಾಪ, ಬೇಗ ಹೋಗೋಣ ಬನ್ನಿ. ಆ ಜಯಮ್ಮನಿಂದ ಏನೇನಾಗಿದೆಯೋ ಅಲ್ಲೋದ್ಮೇಲೆ ಎಲ್ಲ ತಿಳಿಯೋದು. ಬಾ, ಅಲ್ಲೋದ್ರೆ ಏನು ತಿಳಿಯುತ್ತೆ? ಆ ಜಯಮ್ಮ ಏನು ಹೇಳ್ಬಿಡ್ತಾರಾ? ಇಲ್ಲ, ನನ್ನ ಶಾಂತಿ ಎಲ್ಲ ಹೇಳಿದ್ರೇ ನಾನು ನಂಬೋದು. ನಡೀರಿ ಹೋಗೋಣ ಬೇಗ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ. ಇವತ್ತು ನನಗೊಬ್ರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಅವರ ಒಂದು ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅವ್ರು ಹೇಳಿದ್ರು ನೀವು ಸಬ್ಸ್ಕ್ರೈಬ್ ಆ್ಯಂಡ್ ನಾನು ಪಾರ್ಟ್ 1 ಎಲ್ಲ ವೀಡಿಯೋಸು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ ಆ ಥರ ಕಮೆಂಟ್ ನೋಡೋಕ್ಕೆ. ನಮ್ಮ ಕಡೆಯಿಂದ ಶೋಭಾ ಅವ್ರಿಗೆ ಹಾಯ್. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆ ಒಂದೊಂದು ಕಮೆಂಟ್ಗಳು ಬರೀ ನೈಸ್ ಸೂಪರ್ ಆಗಿರೋದಿಲ್ಲ, ಕತೆ ಬಗ್ಗೆನೇ ಹಾಕಿರ್ತೀರಾ. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ ಕಮೆಂಟ್ ಓದ್ಬಿಟ್ಟು. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಪಾರ್ಟ್ 1 ನೋಡಿ, ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕತೆ ಮುಂದುವರ್ಸೋಣ ಬನ್ನಿ. ಸ್ವಲ್ಪ ಹೊತ್ತು ಹೊರಗೆ ನಿಲ್ಲಿ ಅಮ್ಮ, ನೀವು ಹೊರಗಡೆ ಹೋಗಿ. ಅಂಥದ್ದೇನೂ ಆಗಿಲ್ಲ, ಸ್ವಲ್ಪ ಕರೆಂಟ್ ಹೊಡೆದು ಅಪ್ಸೆಟ್ ಆಗಿದ್ದಾರೆ, ಮತ್ತು ತಲೆಗೆ ಸ್ವಲ್ಪ ಏಟು ಬಿದ್ದಿದೆ ಅಷ್ಟೇ. ಎಲ್ಲ ಸರಿ ಆಗುತ್ತೆ, ನೀವು ಹೊರಗಡೆ ಇರಿ. ಸರಿ ಡಾಕ್ಟ್ರೆ, ಹುಷಾರಾಗಿ ನೋಡಿ. ನಾನಿನ್ನು ಹೊರಗಡೆ ಇರ್ತೀನಿ. ಹೊರಗಡೆ ಜಾಸ್ತಿ ಸೌಂಡ್ ಮಾಡಬೇಡಿ. ಒಂದು ಅರ್ಧ ಗಂಟೆ ಪೇಷಂಟ್ನ ನೆಮ್ಮದಿಯಾಗಿ ಇರಕ್ಕೆ ಬಿಡಿ. ಸರಿನಾ? ಮತ್ತೆ ಒಂದು ಸ್ವಲ್ಪ ಮೆಡಿಷನ್ ಎಲ್ಲ ಬೇಕು, ಬರೆದು ಕೊಡ್ತೀನಿ, ಆಮೇಲೆ ತಗೊಬಂದ್ಬಿಡಿ. ಸರಿ ಅಮ್ಮ, ಯಾಕೋ ತಲೆನೋಯ್ತಿದೆ ಅಲ್ಲ, ಸ್ವಲ್ಪ ಕೂರ್ತೀನಿ ಈಗ. ಎಂಥ ಪಾಪಿಗಳು, ಕೊಲ್ಲಕ್ಕೆ ಏನು ಬೇಕಾದರೂ ಮಾಡ್ತಾರೆ ಇವರು. ಇವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಮನೆಗೆ ಹೋದ್ಮೇಲೆ. ಒಬ್ರೊಬ್ರಿಗೆ ಅಪ್ಪ ಕಳಿಸ್ತೀನಿ. ನಾನೇನಾದರೂ ಬರೋದು ಒಂದು ಸ್ವಲ್ಪ ಲೇಟ್ ಆಗಿದ್ರೆ ಈ ಹುಡುಗಿ ಪ್ರಾಣ ಹಿಡ್ತಿತ್ತಿಲ್ಲ ಏನೋ. ಇದಕ್ಕೆಲ್ಲ ಆ ಜಯಮ್ಮನ ಕಾರಣ. ಆ ಜಯಮ್ಮನ ಮಾತ್ರ ಬಿಡಲ್ಲ ನಾನು. ಲೇ ಜಯಮ್ಮ, ಕರೆಂಟ್ ಹೊಡಿಲಿ ಸಾಯ್ಲಿ ಅಂತ ತಾನೇ ನೀನು ಬಿಟ್ಟಿರೋದು. ಮತ್ತ್ಯಾಕೆ ತಂದು ಹಾಸ್ಪಿಟ್ಲಿಗೆ ಸೇರಿಸ್ದೆ? ಏನೋ ಗೊತ್ತಾಗ್ತಿಲ್ಲ. ಏನಾಯ್ತು ಸೊಸೆಗೆ? ಯಾರೇನು ಮಾಡಿದ್ರು? ಎಲ್ಲಿ ನನ್ನ ಸೊಸೆಯಲ್ಲಿ ಏನಾಯ್ತು ಅವಳಿಗೆ? ಅದು ಮೇಲೆ ಕರೆಂಟ್ ಆಗ್ತಾ ಇದ್ಲ ಬಲ್ಬ್, ಅವಾಗ ಕರೆಂಟ್ ಶಾಕ್ ಹೊಡೆದು ಕೆಳಗೆ ಬಿದ್ದುಬಿಟ್ಲು.
ಕರೆಂಟ್ ಹೊಡ್ದ ಬಲ್ಬ್ ಯಾಕೆ ಬಿಚ್ಚಕ್ ಹೋಗಿದ್ಲಂತೆ ಈಗ? ಇಲ್ಲ ಬಲ್ಬ್ ಬರ್ನ್ ಆಗಿತ್ತು ಅಂತ ಬೇರೆ ಬಲ್ಬ್ ಹಾಕಕ್ ಹೋಗ್ತಾ ಇದ್ಲು, ಅವಾಗ ಕರೆಂಟ್ ಹೊಡೆದು ಕೆಳಗೆ ಬಿದ್ಲು, ತಲೆಗೆ ಸ್ವಲ್ಪ ಏಟ್ ಬಿದ್ದಿದೆ. ಹೌದಾ? ಈ ಬೇವರ್ಸಿ ಮುಂದೆ ಏನೋ ಮಾಡಿರ್ತಾಳೆ ನನ್ನ ಸೊಸೆಗೆ. ಇವಳು ಸಾಮಾನ್ಯತಾಳಲ್ಲ, ಇವಳು ಏನೋ ಚೇರ್ ತಳ್ಳಿರ್ತಾಳೆ, ಅವಳು ಬಿದ್ದಿರ್ತಾಳೆ. ಇಲ್ಲ ಇಲ್ಲ ಜಯಮ್ಮ ಏನು ಮಾಡಿಲ್ಲ. ಇಲ್ಲ ಪಾಪ ಅತ್ತಿಗೆನೆ ಮೇಲೆ ಬಲ್ಬ್ ಹಾಕಕ್ ಹೋಗಿ ಬಿದ್ರು. ನೀವೇನು ಕಡಲೆಪುರಿ ತಿಂತಿದ್ರಾ? ನೀವೇ ಇಸ್ಕೊಂಡು ಹಾಕ್ಬೋದಿತ್ತಲ್ಲ, ಅವ್ನ ಯಾಕೆ ಹತ್ತಿಸಿದ್ರಿ? ನಾನೇ ಹಾಕ್ತಿದ್ದೆ ಅಪ್ಪ, ನನಗೆ ತಲುಪ್ತಾನೆ ಇತ್ತಿಲ್ಲ, ಅದಕ್ಕೋಸ್ಕರ ಅವರೇ ಹಾಕಿದ್ರು. ಅಲ್ಲ ಸ್ವಿಚ್ ಆನ್ ಆಗಿದೆ, ಅದು ಕರೆಂಟ್ ಹೊಡಿಯುತ್ತೆ ಅಂತ ಗೊತ್ತಾಗಿಲ್ಲ. ಹೆಂಗ್ ಕರೆಂಟ್ ಹೊಡಿತದೆ ಬಲ್ಬು? ಎಲ್ಲ ಈ ಬಿವರ್ಸ್ ಮುಂದೆ ಏನೋ ಮಾಡಿರ್ತಾಳೆ. ಮನೆಗೆ ನಡಿ, ನೀನ್ ತಿಥಿ ಮಾಡ್ತೀನಿ, ಕಾಲ್ ಮುರಾಕ್ತೀನಿ. ನಿಂದೇ ಆಗಿರೋದು, ನೀನೇ ಮಾಡಿರ್ತೀಯ ಏನೋ ಕಿತಾಪತಿ. ನಾ ವಿಚಾರಿಸ್ಕೋತೀನಿ, ಮನೆಗೆ ನಡಿ. ಅಯ್ಯೋ ಜಯಮ್ಮ ಯಾಕೆ ಮಾಡ್ತಾಳೆ? ಅವಳೇ ತಾನೇ ಆಸ್ಪತ್ರೆಗೆ ಸೇರಿಸಿದ್ದು, ಅವಳು ಯಾಕೆ ಮಾಡ್ತಾಳೆ? ಏನೋ ಜಯಮನೆ ಹಾಸ್ಪಿಟ್ಲಿಗೆ ಸೇರಿಸಿದ, ಇವಳು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ಲ. ಏನೋ ನಡೀತಾ ಇದೆ ಇಲ್ಲಿ. ಯಾರು ಇಲ್ಲಿ ಜೋರಾಗಿ ಮಾತಾಡ್ತಿರೋದು? ಮೇಲೆ ಮಾತಾಡ್ರಿ. ಬೇರೆ ಪೇಷಂಟ್ಗೆಲ್ಲ ತೊಂದರೆ ಆಗುತ್ತೆ ನಿಮ್ಮಿಂದ. ಇಲ್ಲಿ ಇವರು ಆ ಹುಡುಗಿ ಕಡೆಯವ್ರು ಯಾರು? ಆ ಶಾಂತಿ ಕಡೆಯವ್ರು ಯಾರು ಇಲ್ಲಿ? ನಾವೇ ಏನಾಯ್ತು? ನನ್ನ ಸೊಸೆಗೆ ಏನಾಗಿದೆ ಡಾಕ್ಟರ್? ಚೆನ್ನಾಗಿದ್ದಾಳೆ ನನ್ನ ಸೊಸೆ, ಏನಾಯ್ತು? ನೀವು ಗಾಬರಿ ಆಗೋದಂತ ಏನಿಲ್ಲ, ಎಲ್ಲ ಆರಾಮಾಗಿದ್ದಾರೆ. ಕರೆಕ್ಟ್ ಟೈಮಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ. ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದಿದ್ದೀರಾ, ಏನು ಅಪಾಯ ಏನಿಲ್ಲ, ಸ್ವಲ್ಪ ನೋವಾಗಿದೆ ಅಷ್ಟೇ. ಕರೆಂಟ್ ಹೊಡೆದಿದ್ದರಿಂದ ಕೆಳಗೆ ಬಿದ್ದಿದ್ದಾರೆ ಅವರು, ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ, ಆಮೇಲೆ ಮಾತಾಡ್ಕೊಳ್ಳಿ. ಇವಾಗ ಯಾರು ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಬೇಡಿ. 1 ಅವರ್ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಹೌದಾ? ತಲೆಗೇನಾದರೂ ಜೋರಾಗಿ ಪೆಟ್ಟಾಗಿದೆಯಾ? ಇಲ್ಲ ಅಂತ ಹೇಳ್ದಲ್ಲ, ಅಂತ ಏನು ಗಾಬರಿ ಆಗುವಂಥ ವಿಷಯ ಏನಿಲ್ಲ. ಒಂಚೂರು ಅದು ಹೇಗೆ ಕೆಳಗೆ ಈಗ ನಾವು ಬಿದ್ದರೂ ಹೇಗೆ ಏಟಾಗುತ್ತೆ ಆ ಥರ ನಾರ್ಮಲ್ ಆಗಿ ಏಟಾಗಿದೆ. ಕರೆಂಟ್ ಹೊಡೆದಿದ್ದರಿಂದ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಬೇಗ ರಿಕವರ್ ಆಗುತ್ತಾರೆ. ಸಾಯಂಕಾಲ ಎಲ್ಲ ನೀವು ಕರ್ಕೊಂಡು ಹೋಗ್ಬೋದು ಮನೆಗೆ. ಆರಾಮಾಗಿ ನೋಡ್ಕೊಳ್ಳಿ ಒಂದು ಸ್ವಲ್ಪ. ಏನು ತೊಂದರೆ ಇಲ್ಲ ಅಲ್ಲ? ಅಯ್ಯೋ ಎಸ್ಸಲ್ಲಿ ಹೇಳಿ ನಿಮಗೆ ಗೊತ್ತಾಗಲ್ವಾ? ಒಂದ್ಸಲ ಹೇಳಿದ್ರೆ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತ. ಕರೆಂಟ್ ಹೊಡೆದ್ರಿಂದ ಸ್ವಲ್ಪ ಎಚ್ಚರ ಇಲ್ಲ ಅಷ್ಟೇ. ಎಚ್ಚರ ಆದಮೇಲೆ ನೀವು ಕರ್ಕೊಂಡು ಹೋಗ್ಬೋದು ಮನೆಗೆ. ಸರಿ ಡಾಕ್ಟರ್. ಅವಳಿಗೆ ಏನಾದ್ರೂ ಆಗ್ಬೇಕಿತ್ತು ಜಯಮ್ಮ, ನೀನ್ ತಿಥಿ ಮಾಡ್ತಿದ್ದೆ, ನೀವು ಮನೆಗೆ ಬಾ, ಎಲ್ಲ ನಿನ್ನಿಂದಾನೆ ಆಗಿದ್ದು. ನೀನ್ ಯಾಕೆ ಅವಳ ಕರೆಂಟ್ ಹೆಂಗ್ ತೆಗಿತು ಎಲ್ಲ ಗೊತ್ತಾಗುತ್ತೆ ನನಗೆ, ಬಾ ಮನೆಗೆ. ಅಯ್ಯೋ ಅಣ್ಣ ಯಾಕೆ ಕೋಪ ಆಗ್ತೀರಾ? ಅವರೇ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರು ಏನಾದ್ರು ಮಾಡಕ್ ಹೋಗ್ತಾರಾ? ಇಲ್ಲ ನೀವೆಲ್ಲ ಟೆನ್ಷನ್ ತಗೋಬೇಡಿ, ಈ ತರ ಕೂಲ್ ಆಗಿರಿ. ಇದು ಹಾಸ್ಪಿಟ್ಲು. ಪ್ರೇಮಿ, ನಿಂಗೆ ಏನು ಗೊತ್ತಿಲ್ಲ, ನೀನ್ ಸುಮ್ಮನೆ ಇರು. ಆಯ್ತು ಮನೇಲಿ ಹೋಗಿ ನೋಡ್ಕೊಳ್ಳಿ, ಇವಾಗ ಕೂತ್ಕೊಳ್ಳಿ, ಹಾಸ್ಪಿಟ್ಲ್ ಇದು. ದೇವ್ರೆ, ನನ್ನ ಸೊಸೆ ಆರಾಮಾಗಿದ್ರೆ ಸಾಕಪ್ಪ. ಪಾಪ ಹುಡುಗಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು, ಈ ಪೀಡೆಗಳಿಂದ. ದೇವ್ರೆ, ಅವಳಿಗೆ ಯಾಕೆ ಹಿಂಗೆ ಮಾಡ್ತಿದ್ದಿ? ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಅಲ್ಲ ಪ್ರೇಮಕ್ಕ, ಡಾಕ್ಟ್ರು ಏನೂ ಆಗಿಲ್ಲ, ಏನು ಹೆಚ್ಚು ಕಡಿಮೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಕರೆಂಟ್ ಹೊಡೆದ್ರೆ ಏನೂ ಆಗಲ್ವಾ? ಅಯ್ಯೋ ಅದೇ ನನಗೂ ಅರ್ಥ ಆಗ್ತಿಲ್ಲ. ನನಗಿಂತ ಜಾಸ್ತಿನೇ ಹೊಡಿತು, ಏನೂ ಆಗಿಲ್ಲ ಹೆಚ್ಚು ಕಡಿಮೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರಲ್ಲ. ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಓಹೋ, ಈ ಬಿಡೋದಿದೆ ಎಲ್ಲ ಕೆಲಸ, ಇವಳು ಹೇಳ್ಕೊಟ್ಟಿದ್ದ ಎಲ್ಲ, ನಿನಗೂ ಮಾಡ್ತೀನಿ ಬಾ. ಹೋಗ್ಲಿ ಬಿಡಿ ಪ್ರೇಮಕ್ಕ, ನೀವು ಮತ್ತೆ ಬನ್ನಿ, ನಾನೀಗ ಹೊರಡ್ತೀನಿ. ಸರಿನಾ? ನನಗೂ ಇಲ್ಲಿ ತುಂಬ ತಿರಕ್ಕಾಗಲ್ಲ, ನನ್ನ ಮನೆಯವನು ಬೇರೆ ಬರ್ತಾನೆ. ಜಯಮ್ಮ ನೀನು ಬರ್ತೀನಿ. ಆಯ್ತು ಹೋಗು, ಮಾಡ್ತೀನಿ ಮತ್ತೆ ಬಂದು. ಏನು ಜಯಮ್ಮ? ಏನಿಲ್ಲ, ಮತ್ತೆ ಬಂದು ಸಿಗ್ತೀನಿ, ಹೋಗು ಅಂತ. ಸರಿ ನಾನು ನೀನು ಬರ್ತೀನಿ. ಅರ್ಧ ಈ ಬಿಡಾಡಿನೇ ಹೇಳ್ಕೊಡೋದು. ಬನ್ನಿತ್ತು ಬೇಗ, ಇಲ್ಲೇ ಇದ್ದಾರೆ ಬನ್ನಿ. ಅಯ್ಯೋ ನಾನು ಬರ್ತಾನೆ ಇದ್ದೀನಿ, ನೀನು ನಡಿ. ನಾನು ಎಷ್ಟು ಅಂತ ಬೇಗ ಬರಲಿ, ನಡಿ. ಶಂಕರ, ಲಿಂಗಮ್ಮಕ್ಕ ನೀವಾ ಬನ್ನಿ. ನೋಡಿ ಹೆಂಗಾಗೋಯ್ತು ಅಂತ. ಬಲ್ಬ್ ಹಾಕಕ್ಕೆ ಹೋಗಿದ್ಲಂತೆ, ಕರೆಂಟ್ ಹೊಡೆದು ಬಿದ್ಬಿಟ್ಲಂತೆ. ತಲೆಗೆ ಸ್ವಲ್ಪ ಪೆಟ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ? ಹೆಚ್ಚು ಕಡಿಮೆ ಏನೂ ಆಗಿಲ್ಲಲ್ಲ? ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಎಲ್ಲಿ ನನ್ನ ಫ್ರೆಂಡ್ ಶಾಂತಿ ಅಲ್ಲಿ? 1 ಅವರ್ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ ಅಂದರು. ಏನು ಈಗ ಒಂದು ಅರ್ಧ ಗಂಟೆ ಆಯಿತು, ಇನ್ನೊಂದು ಅರ್ಧ ಗಂಟೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರಂತೆ. ಹೌದಾ? ಹೇಗಾಯ್ತಿದೆಲ್ಲ? ಏನಾಯ್ತು? ಅದೇನೋ ಬಲ್ಬ್ ಹಾಕಕ್ಕೆ ಹೋಗಿದ್ಲಂತೆ, ಕರೆಂಟ್ ಹೊಡೆದು ಮೇಲಿಂದ ಬಿದ್ದುಬಿಟ್ಟಿದ್ದಾಳೆ. ನನಗಂತೂ ವಿಷಯ ತಿಳಿದ ಮೇಲಿಂದ ಸಮಾಧಾನ ಇಲ್ಲ ಮನೆಗೆ. ಇವಳಂತೂ ಒಂದೇ ಸಮ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಬೇಗ ಕರ್ಕೊಂಡು ಬಂದ್ಬಿಟ್ಟೆ. ಇವ್ರಿಗೆಲ್ಲ ಹೆಂಗೆ ಗೊತ್ತಾಯ್ತು? ಅಯ್ಯೋ ಅಮ್ಮ ತಾನೆ. ಇವರೆಲ್ಲ ಯಾಕೆ ಬಂದರು? ಏನಾಯ್ತು ಸರಿತಾ? ಯಾಕೆ ಇವರೆಲ್ಲ ಬಂದಿದ್ದಾರೆ? ಶಾಂತಿ ಸತ್ತೋದ್ಲಾ? ಸಾಯ್ತಿದ್ದವಳನ್ನ ಬದುಕಿಸ್ಬಿಟ್ಟೆ ಅಲ್ಲ. ಮಾತಾಡ್ಸಿ ಹೋಗು. ಸರಿ ಇರು, ಫಸ್ಟ್ ಮಾತಾಡ್ಸ್ತೀನಿ, ಇಲ್ಲಾಂದ್ರೆ ನಾನೇ ಮಾಡಿಸಿದ್ದಂತೆಲ್ಲ ಗೊತ್ತಾಗ್ಬಿಡುತ್ತೆ. ಹೋಗು. ಲಿಂಗಮ್ಮ ನೋಡು ಬಂದ್ರಾ? ಕರೆಂಟ್ ಹಾಕಕ್ಕೆ ಹೋಗಿ ಈ ಥರ ಮಾಡ್ಕೊಂಡಿದ್ದಾಳೆ ನೋಡಿ. ನಾನು ಹೇಳ್ದೆ ಬೇಡ ಹಾಕೋದು, ನಾನು ಹಾಕ್ತೀನಿ ಅಂತ. ಹಾಕಕ್ಕೆ ಹೋಗ್ಬಿಟ್ಟು ಮೇಲಿಂದ ಬಿದ್ದು ತಲೆಗೆ ಏಟಾಗಿದೆ ಅಂತ ನೋಡು. ಜಯಮ್ಮ ಅವಳೇ ಬಿದ್ಲಾ, ಇಲ್ಲ ಯಾರಾದರೂ ತಳ್ಬಿಟ್ರಾ? ಈ ಬಿಡಾಡಿ ಒಂದು ಬಂದು ನನ್ನ ಹತ್ರನೇ ಬರ್ತಾಳೆ. ಇಲ್ಲಾಗಿದ್ದ ಅವಳು ಚೇರ್ ಹಾಕೊಂಡು ಹತ್ತಿತ್ತಾ ಇಲ್ಲ. ಇನ್ನೇನು ನಾವು ಅಲ್ಲೇ ಇತ್ತು, ನೋಡಿದೊತ್ತಿಗೆ ಬಿದ್ದೋಗ್ಬಿಟ್ಲು. ಕರೆಂಟ್ ಹೊಡೆದು ಬಿದ್ದೋಗಿದ್ದಾಳೆ ಪಾಪ. ಸುಮ್ಮನೆ ರೇ. ಹೌದಾ? ಇವರೇ ಏನೋ ಮಾಡಿರ್ತಾರೆ. ಅವಳು ಹಾಗೆಲ್ಲ ಬೀಳೋಳಲ್ಲ. ಈಗ ಡಾಕ್ಟ್ರು ಏನಂದಿದ್ದಾರೆ? ಏನಂದ್ರು? ಅದೇ ಲಿಂಗಮ್ಮಕ್ಕ, ಏನು ಏಟಾಗಿಲ್ಲ. ಅವ್ರು ಎಚ್ಚರ ಆದಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. 1 ಅವರ್ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ, ಅಲ್ಲೊಂದು 1 ಅವರ್ ಇದ್ದು ಆಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ನಾರ್ಮಲ್ ಆಗಿದ್ದ ಮೇಲೆ ಅಂತ ಹೇಳಿದ್ದಾರೆ. ಅಂದರೆ ಏನೂ ಆಗಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ತಾನೆ. ನೀವ್ಯಾಕೆ ಬೇಜಾರದಲ್ಲಿದ್ದೀರಾ? ಧೈರ್ಯ ತಗೊಳ್ಳಿ. ಹೌದು, ಶಾಂತಿ ಗಂಡಂಗೆ ಇನ್ನೂ ವಿಷಯ ಗೊತ್ತಾಗಿಲ್ವಂತ? ನಾವೆಲ್ಲ ಬಂದಿದ್ದೀವಿ, ನೀನು ಬಂದೇ ಇಲ್ಲ. ಬೇವರ್ ಸುಳೆ ಮಗ ಎಲ್ಲಿ ಬರ್ತಾನೆ ಹೇಳಪ್ಪ. ಮೊನ್ನೆ ಅವ್ರ ಮಾವ ಬಂದಿದ್ರು, ಅವನ ಜೊತೆ ಮನೆ ಬಿಟ್ಟು ಹೋದವನು ಹಾಳಾದವನು ಇನ್ನೂ ಮನೆಗೆ ಬಂದಿಲ್ಲ. 3 ದಿವಸ ಆಯ್ತು ಇವತ್ತಿಗೆ. ಹೌದಾ? ಇದಕ್ಕೆಲ್ಲ ಕಮ್ಮಿ ಇಲ್ಲ ಅವನು. ಊರೂರು ಸುತ್ತಾಕೆ ಎಂತಿನ ಬಿಟ್ಬಿಟ್ಟು ಊರೂರು ಸುತ್ತಾನೆ ಪಾಪ. ಹುಡುಗಿಲಿ ಕಷ್ಟ ಸುಖ ಅನ್ನೋದು ನೋಡ್ಕೋಬೇಕು.
ಸ್ವಲ್ಪ ಬುದ್ಧಿ ಹೇಳೋದಲ್ವಾ ನೀವು? ಏನ್ ಬುದ್ಧಿ ಹೇಳೋದು ಆ ಬೇವರ್ಸಿ ನನ್ನ ಮಗನ್ಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ. ಅಂದಂಗೆ ಲಿಂಗಬಕ್ಕ, ನಿಮಗೆಲ್ಲ ಹೆಂಗೆ ವಿಷಯ ಗೊತ್ತಾಯ್ತು? ನಮಗೆ ಸುಬ್ಬಿ ಎಲ್ಲರ ಹತ್ರ ಹೇಳ್ತಾ ಇದ್ಲು. ಅವಾಗ ಇವಳಿಗೂ ಗೊತ್ತಾಯ್ತು. ಇವಳು ಒಂದೇ ಸಮ ಗಾಬರಿಯಿಂದ ಏನೇನೋ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಪಟ್ನಂತ ಕರ್ಕೊಂಡು ಬಂದ್ಬಿಟ್ಟೆ ನೋಡಕ್ಕೆ ಏನಾಯ್ತು ಎಂತ ಏನು ಅಂತ. ಆಳ ಸುಬ್ಬಿ ಇದ್ದಾಳಲ್ಲ, ಎಷ್ಟು ಹಿಂಸೆ ಕೊಡ್ತಾಳಪ್ಪ. ಊರವ್ರಿಗೆಲ್ಲ ಸಾರ್ ಬಿಡ್ತಾಳೆ ಏನಾಯ್ತು ಅಂತ. ಓ ಹೌದಾ, ಒಳ್ಳೆ ಕೆಲಸ ಮಾಡಿದಾಳೆ ನಿಮಗೆಲ್ಲ ತಿಳಿಸಿ. ಹೌದೌದು. ಯಾರಿಲ್ಲಿ ಶಾಂತಿ ಕಡೆಯವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡಿದೀವಿ, ಹೋಗಿ ನೋಡ್ಬೋದು ನೀವಿನ್ನು. ಹೌದಾ, ಸರಿ ಮೇಡಮ್, ಎಲ್ಲಿ ಹೇಳಿ? ರೂಮ್ ನಂಬರ್ 19 ಹೋಗಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆದ್ರೆ ನೀವು ಇಷ್ಟು ಜನ ಇದ್ದೀರಲ್ಲ, ಒಟ್ಟಿಗೆ ಎಲ್ಲರೂ ಹೋಗಂಗಿಲ್ಲ. ಇಬ್ಬಿಬ್ರೇ ಬೇಕಾದ್ರೆ ಹೋಗಿ, ಎಲ್ಲ ಒಟ್ಟಿಗೆ ಹೋಗ್ಬೇಡಿ. ಇಲ್ಲಾಂದ್ರೆ ಮೂರ್ ಜನ ಹೋಗಿ. ಫಸ್ಟ್ 3 ಜನ ಹೋಗ್ಬಿಟ್ಟು ಬನ್ನಿ, ಆಮೇಲೆ ನೀವು 3 ಜನ ಹೋಗ್ಬಿಟ್ಟು ಬನ್ನಿ, ಸರಿನಾ? ಸರಿ ಆಯ್ತು.